ಊಟದ ವ್ಯವಸ್ಥೆ ಮಾಡು. ಆಯ್ತು ಅತ್ತೆ. ಅದೆಲ್ಲ ಅಕ್ಕಂಗೇನ್ ಗೊತ್ತಾಗತ್ತೆ ಅತ್ತೆ, ನಾನ್ ಕೂಡ ಹೋಗ್ತೀನಿ. ಸರಿ, ಇಬ್ರು ಹೋಗಿ. ಹಾಗೆ ಆಗ್ಲಿ. ನೀವು ಡಿನ್ನರ್ಗೆ ಬನ್ನಿ. ಮಲ್ಲಿಕಾರ್ಜುನ್, ನೀನ್ ಹೊರಡು. ಓಕೆ, ಟೇಕ್ ಕೇರ್ ಅಖಿಲ್. ಅಮ್ಮ ಐಶ್ವರ್ಯ, ನಾವಿನ್ನ ಹೊರಡ್ತೀವಿ. ಅದೇನ್ ಗೌರಮ್ಮ ಅವ್ರೆ, ಊಟ ಮಾಡ್ಕೊಂಡು ಹೋಗಿ. ಇಂಥ ಪರಿಸ್ಥಿತಿನಲ್ಲಿ ಊಟ ಮಾಡೋದು ಹೇಗಮ್ಮ? ಈಗೇನಾಗಿದೆ ಅಂತ? ಅಖಿಲ್ ಈಗ ಆರಾಮಾಗೆ ಇದಾನಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆಚೆನೂ ಬರ್ತಾನೆ. ಹಾ, ನಾನ್ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಇವರು ನಮ್ಮ ಮಾವನವರ ಬಿಸ್ನೆಸ್ ಪಾರ್ಟ್ನರ್ ಮಲ್ಲಿಕಾರ್ಜುನ್ ಅಂತ. ನಮಸ್ಕಾರ. ನಮಸ್ಕಾರ. ನನ್ನ ಮಗಳು ರೂಪಾರಾಣಿ. ನಮಸ್ಕಾರ ಸರ್. ನಮಸ್ಕಾರ. ನೀನು ತುಂಬಾ ಚೆನ್ನಾಗಿ ಹಾಡ್ದೆ. ಥ್ಯಾಂಕ್ ಯು ಸರ್. ನಿನ್ನ ಬಗ್ಗೆ, ನಿನ್ನ ಹಾಡಿನ ಬಗ್ಗೆ ಕೇಳಿದ್ನೇ ಹೊರತು ಕಣ್ಣಾರೆ ನೋಡಿದ್ದು ಇದೇ ಮೊದಲನೇ ಸಾರಿ ನಮ್ಮ. ವಂಡರ್ಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಸಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಏನಕ್ಕಮ್ಮ, ಅಣ್ಣ ಅಂತ ಕರಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಅಣ್ಣ. ಅಂದ್ರೆ ಈ ಅಣ್ಣನ್ಗೆ ನೀನ್ ಹಾಡು ಅಷ್ಟಿಷ್ಟ ಆಗಿದೆ ಅಂತಾಯ್ತು. ಹಾಗಾದ್ರೆ ಸದ್ಯದ್ರಲ್ಲೇ ನಿನ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ತಾರೆ ಅಂತಾಯ್ತು. ಶೋರ್, ತಪ್ಪದೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ತೀನಿ. ಬನ್ನಿ. ಯಾಕಮ್ಮ ಹೀಗ್ ನಿಂತಿದ್ಯಾ? ಹೋಗ್ ಊಟ ಮಾಡು. ಬೇಡ, ಪರವಾಗಿಲ್ಲ. ನಮ್ ವಾರ್ಗಿತಿ ಏನಾದ್ರು ಅಂತಾಳೆ ಅಂತನಾ? ಊಟದ ವಿಷಯದಲ್ಲಿ ಅವ್ರೇನು ಅನ್ನಲ್ಲ. ಹೋಗಿ ಊಟ ಮಾಡು. ಊಟ ಹೇಗಿದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗೇ ಇರುತ್ತೆ. ನಾನೇ ಹತ್ರದಲ್ಲಿದ್ದು ಮಾಡಿಸಿದೀನಲ್ಲ. ನೀನ್ ಹತ್ರದಲ್ಲಿದ್ದು ಮಾಡಿಸಿದಕ್ಕೆ ಇಷ್ಟು ಚೆನ್ನಾಗಿದೆ. ಇನ್ನು ನೀನೇ ಮಾಡಿದಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು. ಹಂಗನ್ನಿ ಕಂಡಿಡ್ದು ಬಿಟ್ರಲ್ಲ. ಏನಮ್ಮ ಹಾಗ್ ನೋಡ್ತಾ ಇದ್ಯಾ? ಹೋಗ್ ತಿನ್ನು. ನಾನ್ ತಿನ್ನೋದು ಏನೂ ಇಲ್ಲ ಇಲ್ಲಿ. ನೀನು ವೆಜಿಟೇರಿಯನಾ? ಹೌದು. ನಾವು ಪ್ಯೂರ್ ನಾನ್ ವೆಜಿಟೇರಿಯನ್. ಹಾಗಂತ ವೆಜಿಟೇರಿಯನ್ ಇಲ್ಲ ಅನ್ಕೋಬೇಡ. ನೆಕ್ಸ್ಟ್ ಕೌಂಟರ್ ಅಲ್ಲಿದೆ, ನಾಚ್ಕೊಳ್ದೆ ಹೋಗ್ ತಿನ್ನು. ಆಯ್ತು. ರಾಜು, ಬೇಡ. ಚೆನ್ನಾಗಿರುತ್ತೆ ಮೇಡಮ್. ಚೆನ್ನಾಗಿರತ್ತೆ, ಆದ್ರೆ ಬೇಡ. ನನ್ ತಮ್ಮಂಗೆ ಲಾಡು ಅಂದ್ರೆ ತುಂಬಾ ಇಷ್ಟ. ಆ ಲಾಡುನ ಪ್ಲೇಟಲ್ಲಿ ಹಾಕ್ಬೇಡಿ, ಪೇಪರಲ್ಲಿ ತಗೊಂಡು ಹೋಗ್ತೀನಿ. ಸರಿ. ನೋಡಮ್ಮ, ಲಾಡು ಅಂದ್ರೆ ನಿನ್ ತಮ್ಮನಿಗೆ ಇಷ್ಟ ಆದ್ರೆ ಮನೆಗ್ ತಗೊಂಡ್ ಹೋಗುವಂತೆ. ಮನೆಗ್ ತಗೊಂಡೋಗೋದಕ್ಕೋಸ್ಕರ ನೀನ್ ಇಲ್ಲಿ ಲಾಡು ತಿಂದೇ ಇರ್ಬೇಡ. ನೀನ್ ಆರಾಮಾಗಿ ಊಟ ಮಾಡು. ಏನಪ್ಪ, ಈ ಹುಡುಗಿ ಹೋಗುವಾಗ 1 ಡಜನ್ ಲಾಡು ಪ್ಯಾಕ್ ಮಾಡ್ಕೊಡು. ಆಗ್ಲಿ ಮೇಡಮ್. ನೀನ್ ಹೋಗುವಾಗ ತಗೊಂಡ್ ಹೋಗು.
ಆ ಅತ್ತೆ ಸೊಸೆ ನಿನ್ನ ನೋಡಿದ್ರೆ ಮತ್ತೆ ಬಾಯಿಗೆ ಬಂದ ಹಾಗೆ ಬೈತಾರೆ. ನಿನ್ ಬಣ್ಣನ ನೋಡಿದ್ರೆ ಅವ್ರಿಗೆ ತಲೆ ಕೆಟ್ಟು ನನಗ್ ಕೊಡ್ಬೇಕಾಗಿರೋ ಪೇಮೆಂಟ್ ಅನ್ನ ಕತ್ರಸ್ ಹಾಕ್ತಾರೆ. ನೀನ್ ಯಾಕೆ ಬಂದೆ? ಏನ್ ಹಾಗ್ ನೋಡ್ತಿದ್ಯಾ? ಹೋಗೆ ಹೋಗೋ. ಐಶ್ವರ್ಯ ಬಾ ನಿಂತ್ಕೋ. ನಾನು ಹೇಳಿದ್ದನ್ನು ಮಾಡು. ಹೇಳಿ ಸರ್. ಓಕೆ ಡನ್ ಸರ್. ತಗೊಳ್ಳಿ ಆಂಟಿ. ಏನಮ್ಮ ಇದು? ರೆಮ್ಯುನರೇಷನ್ ಆಂಟಿ. ಅಯ್ಯೋ, ನಮ್ಮಲ್ಲೇ ಇದೆಲ್ಲ ಯಾಕಮ್ಮ? ಎಷ್ಟೇ ಆದ್ರೂ ನಾವ್ ನೆಂಟ್ರು ಮಧ್ಯೆ ದುಡ್ಡೆಲ್ಲ ಯಾಕೆ? ನೆಂಟಸ್ತಾನಾನೇ, ದುಡ್ಡು ದುಡ್ಡೆ. ಆ, ನಿಜ ಬಿಡಮ್ಮ, ಅದ್ರ ಬೆಲೆ ಅದ್ರದ್ದೇ. ಬರ್ತೀವಮ್ಮ. ಓಕೆ ಬರ್ತೀವಿ ವೈದೇಹಿ. ಆಯ್ತು. ಮೊರೆ ಮೊರೆ, ಏನು? ಸಡನ್ ಆಗಿ ನಮ್ ಕಾರ್ ಯಾಕೋ ಪ್ರಾಬ್ಲಮ್ ಆಗಿದೆ ಮೊರೆ. ಕಾರ್ ಪ್ರಾಬ್ಲಮಾ? ಏನಾಯ್ತು? ಅದು ಏನಾಯ್ತೋ ಗೊತ್ತಿಲ್ಲ, ಕಾರ್ ಸ್ಟಾರ್ಟ್ ಆಯ್ತಲ್ಲ. ಎಕ್ಸ್ಕ್ಯೂಸ್ ಮೀ. ಏನ್ ಪ್ರಾಬ್ಲಮ್? ಏನೂ ಇಲ್ಲ, ನಮ್ ಕಾರ್ ಪ್ರಾಬ್ಲಮ್ ಅಂತೆ. ನೋ ಪ್ರಾಬ್ಲಮ್. ನನ್ನ ಕಾರ್ ಇದೆಯಲ್ಲ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಬನ್ನಿ. ಅಯ್ಯೋ, ನಿಮಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದರೆ ಏನಿದೆ? ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ. ತುಂಬಾ ಥ್ಯಾಂಕ್ಸ್. ಯು ಆರ್ ಮೋಸ್ಟ್ ವೆಲ್ಕಮ್. ಬನ್ನಿ. ಹಾ, ನಡೀರಿ. ಸುಂದರ್ ಸರ್. ಮೆಕ್ಯಾನಿಕ್ ಯಾರನ್ನಾದ್ರೂ ಕರೆಸಿ ಹಾಂ, ಅವ್ರ ಕಾರ್ ಏನ್ ಪ್ರಾಬ್ಲಮ್ ಅಂತ ತೋರಿಸು. ಸರಿ ಸರ್. ಸಾಧಾರಣವಾಗಿ ಯಾರಿಗೂ ಹೆಲ್ಪ್ ಮಾಡದೇ ಇರೋ ನಮ್ಮ ಸಾರು ಇವ್ರು ಕೇಳದೇ ಇದ್ರೂ ಕಾರ್ ಹತ್ತಿಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಡೆಫಿನೆಟ್ಟಾಗಿ ಏನೋ ಮಾಸ್ಟರ್ ಪ್ಲ್ಯಾನ್ ಇದ್ದೇ ಇರುತ್ತೆ. ಇನ್ನೀ ಮನೆ ಮುಳುಗೋಗದೆ. ತುಂಬಾ ಚೆನ್ನಾಗಿ ಹಾಡ್ದಮ್ಮ. ಸಂಗೀತ ಯಾರ ಹತ್ರ ಕಲ್ತ್ಕೊಂಡೆ? ನಮ್ಮ ಅಮ್ಮನ ಹತ್ರನೇ ಕಲ್ತ್ಕೊಂಡೆ. ಅದು ವಿಷಯ. ಅದಕ್ಕೆ ಅಷ್ಟು ಅದ್ಭುತವಾಗಿ ಹಾಡಿದ್ದು. ಶ್ಯಾಮ, ನೀನು ಕೂಡ ಸಂಗೀತ ಕಲ್ತ್ಕೊಂಡಿದ್ಯಾ? ಇಲ್ಲ, ಅಷ್ಟೊಂದು ಕಲ್ತಿಲ್ಲ. ನಿಮ್ಮ ತಂದೆ ಏನ್ ಮಾಡ್ತಾ ಇದ್ದಾರೆ? ನಾದಸ್ವರ ನುಡಿಸ್ತಾರೆ. ನಾದಸ್ವರ ನುಡಿಸ್ತಾರಾ? ನಿಮ್ ತಂದೆ ಹೆಸರೇನು? ನಾರಾಯಣ ಅಂತ. ಓ ಓ, ಕೃಷ್ಣಪುರದ ನಾರಾಯಣ ಅಲ್ವಾ? ದೇವಸ್ಥಾನದಲ್ಲಿ ನುಡಿಸ್ತಾರಲ್ಲ, ಅವರೇನಾ? ನಿಮ್ ತಾತನ ಹೆಸರೇನಮ್ಮ? ರಂಗನಾಥ್ ಅಂತ. ಅಂದ್ಕೊಂಡೆ ನಿಮ್ ತಾತ ರಂಗನಾಥ್ ಅವರು ಅಂತಾನೆ ಅನ್ಕೊಂಡೆ. ನಮ್ ತಾತ ನಿಮ್ಗೆ ಗೊತ್ತಾ? ಗೊತ್ತಿಲ್ದೆ ಏನಮ್ಮ, ನಿಮಗೂ ನಮಗೂ ದೂರದ ನೆಂಟಸ್ತಿಕೆ ಕೂಡ ಇದೆ. ದೂರದ ಸಮಾಧಾನ. ಮನೆಗೆ ಹೋದ್ಮೇಲೆ ಎಲ್ಲ ಬಿಡಿಸಿ ಹೇಳ್ತೀನಿ.
ಎಲ್ರು ಬಾಗಲ ಕಡೆನೇ ನೋಡ್ತಿದ್ದೀರಾ? ಶ್ಯಾಮಗೋಸ್ಕರನಾ? ಹೌದು, ಇನ್ನೂ ಬರ್ಲಿಲ್ವಲ್ಲ ಅಂತ. ಅವಳ ಬಗ್ಗೆ ಯಾರು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವಳು ಎಲ್ಲೇ ಹೋದ್ರೂ ಕ್ಷೇಮವಾಗಿ ವಾಪಸ್ ಬರ್ತಾಳೆ. ಹೌದೌದು, ನಮ್ಮಕ್ಕ ಕ್ಷೇಮವಾಗಿ ವಾಪಸ್ ಬರ್ತಾಳೆ. ಬರ್ದೆ ಮತ್ತಿನ್ನೇನು. ಅಷ್ಟು ಅಂದವಾಗಿರೋಳ್ನ ಯಾರು ಎತ್ಕೊಂಡು ಹೋಗಲ್ಲ ಅಲ್ವಾ? ನಿಲ್ಸಿ ನಿಲ್ಸಿ, ಇದೇ ನಮ್ಮನೆ. ಅಲ್ಲಿ ನೋಡಿ, ಕಾರ್ ಬಂತು. ಶ್ಯಾಮ ಬಂದಿರೋ ಹಾಗಿದೆ. ನಾನು ಹೋಗಿ ಇವ್ರ ತಂದೆಯವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಒಂದೆರಡು ನಿಮಿಷ ವೆಯ್ಟ್ ಮಾಡಿ. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ನೆಂಟ್ರೆ ಅಲ್ವಾ, ಮನೆವರೆಗೂ ಬಂದು ಮಾತಾಡಿಸ್ದೆ ಹೋದ್ರೆ ಚೆನ್ನಾಗಿರಲ್ವಲ್ಲ. ನೀವು ಹೋಗಿ ಬನ್ನಿ. ಬಾರಮ್ಮ. ಅಪ್ಪ, ಇವರು ಮಲ್ಲಿಕಾರ್ಜುನ್ ಅಂತ. ನಮಸ್ಕಾರ. ಅಮ್ಮವ್ರ ಕಾರು ಕೆಟ್ಟು ಹೋಗಿತ್ತು, ಅದಕ್ಕೆ ನಮ್ಮನ್ನ ಬಿಟ್ಟು ಹೋಗಕ್ ಬಂದ್ರು. ಇವರು ನಮ್ಗೆ ದೂರದ ನೆಂಟ್ರಂತೆ. ನೆಂಟ್ರ? ಆ ನೆಂಟಸ್ತನ ಹೇಗೆ ಅಂತ ನಾನು ಹೇಳ್ತೀನಿ. ನೀನ್ ಹೋಗಿ ಸ್ವಲ್ಪ ಕುಡಿಯಕ್ ನೀರು ತಗೊಂಡ್ ಬರಮ್ಮ. ಆಯ್ತು. ನಡೀರಿ ನಡೀರಿ ನೀವು ಬನ್ನಿ. ಬನ್ನಿ. ಇವಳು ನೆಂಟಸ್ತನ ಎಷ್ಟು ದೂರಕ್ಕೆ ಹೋಗುತ್ತೋ ನೋಡ್ಬೇಕು. ನೀನು ಕಾರಲ್ಲೇ ಕೂತಿರು, ನಾನು ಈಗಲೇ ಬರ್ತೀನಿ. ಕೂತ್ಕೊಳ್ಳಿ. ಅವ್ರಿಲ್ಲಪ್ಪ, ಹೋಗಿ ತುಂಬಾ ಕಾಲ ಆಯ್ತು. ಹೋಗೋ ಮುಂಚೆ ಇದ್ರಲ್ವಾ? ಇದ್ರಪ್ಪ, ಇದ್ರು. ಅವ್ರಿಗೊಬ್ಬ ಸೋದರ ಮಾವ ಇದ್ರಲ್ಲ? ಅವರು ಕೂಡ ಈಗಿಲ್ಲ ಸರ್. ಈಗಿಲ್ದೇ ಇದ್ರು ಆಗ ಇದ್ರಲ್ವಾ? ಆಗಿದ್ರು ಕೂಡ ಒಂಥರ ಇಲ್ಲದ ಹಾಗೇನೆ. ಯಾಕಂದ್ರೆ ನಮ್ಮ ಬೆರಳು ಮುರಿದಿರೋ ಸೋದರ ಮಾವ, ಆ ಮೋಟ್ ಬೆರಳು ಸೋದರ ಮಾವನ ಎರಡನೇ ಅಳಿಯನ ಮೂರನೇ ಮಗನ ದೊಡ್ಡ ಮಗ ನಾನು. ಓಹೋ. ಓಹೋ, ತುಂಬಾ ಹತ್ರದ ಸಂಬಂಧನೇ. ನೆಂಟಸ್ತನದಲ್ಲಿ ಏನಿದ್ಯಮ್ಮ, ಮನುಷ್ಯರು ಹತ್ರ ಆದ್ರೆ ಹತ್ರದ ಸಂಬಂಧ, ಮನುಷ್ಯರು ದೂರ ಆದ್ರೆ ಸಂಬಂಧನೇ ದೂರ. ಇಷ್ಟಕ್ಕೂ ನಾನ್ ನಿಮ್ಗೇನಾಗ್ಬೇಕಪ್ಪ? ನೀವು ನನಗೆ ಚಿಕ್ಕಪ್ಪ ಆಗ್ತೀರಾ? ಇವರು ಚಿಕ್ಕಮ್ಮ ಆಗ್ತಾರೆ. ಶ್ಯಾಮ ತಂಗಿ ಆಗ್ತಾಳೆ. ನಮ್ಮ ಮನೇಲಿ 4 ತಲೆಮಾರಲ್ಲೂ ಎಲ್ಲರೂ ಗಂಡು ಮಕ್ಕಳೇ, ಹೆಣ್ಣು ಮಕ್ಕಳೇ ಹುಟ್ಟಲಿಲ್ಲ. ಎಲ್ಲೂ ತಂಗಿ ಪ್ರೀತಿ ಸಿಗಲೇ ಇಲ್ಲ. ಹಾಗಿರುವಾಗ ಇಷ್ಟು ದಿನದ ನಂತರ ನನಗೊಬ್ಳು ತಂಗಿ ಸಿಕ್ಕಿದ್ದಾಳೆ. ಚಿಕ್ಕಪ್ಪ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾಕಪ್ಪ ಥ್ಯಾಂಕ್ಸು? ಇಲ್ಲಿವರೆಗೂ ನನಗೆ ತಂಗಿ ಇಲ್ವಲ್ಲ ಅಂತ ನೋವಿತ್ತು. ಆ ನೋವನ್ನ ಹೊರಟೋಗೋ ಹಾಗೆ ಮಾಡಿದ್ರಿ ಇವತ್ತು ನೀವು. ರಾಖಿ ಹಬ್ಬದ ದಿನ ನಾನು ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಒಬ್ಳು ತಂಗಿನ ಕೊಟ್ಟಿದ್ದೀರಾ ನೀವು. ಅಯ್ಯೋ, ಈ ರಾಖಿ ಗಂಟು ಹಾಕೊಳಕ್ ಬಿಡಬಾರ್ದು. ಅದಕ್ಕೆ ಥ್ಯಾಂಕ್ ಯು ಚಿಕ್ಕಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಂಟಸ್ತನ ತುಂಬಾ ಹತ್ರ ಆದಾಗಿದೆ. ಎಲ್ಲ ನಿಮ್ಮಿಂದನೇ. ನಿಮಗೂ ನಿಮ್ಮ ಕಾರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೂ ನನ್ನ ಕಾರ್ಗ? ಹೌದು, ನಿಮ್ಮ ಕಾರು ಕೆಟ್ಟು ಹೋಗಿದ್ದಕ್ಕೆ
ನನ್ನ ಕಾರಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ನಿಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕೆ ಅಲ್ವಾ ನನ್ನ ತಂಗಿ ನನಗೆ ಸಿಕ್ಕಿದ್ದು. ನಿಮ್ ಋಣ ಈ ಜನ್ಮದಲ್ಲೇ ತೀರಲ್ಲ. ಯಾಕೆ ತೀರಲ್ಲ? ನಮ್ ರೂಪರಾಣಿಗೆ 4 ಪ್ರೋಗ್ರಾಮ್ ಅರೇಂಜ್ ಮಾಡಿ ಋಣ ಅಲ್ಲೇ ತೀರ್ ಹೋಗುತ್ತೆ. ತಪ್ಪದೇ ಅರೇಂಜ್ ಮಾಡ್ತೀನಿ. ನಿಮ್ಮ ಹುಡುಗಿಗೋಸ್ಕರ ಅಲ್ಲದೆ ಇದ್ರು ನನ್ನ ತಂಗಿಗೋಸ್ಕರನಾದ್ರೂ ಅರೇಂಜ್ ಮಾಡ್ತೀನಿ. ಹೌದು ಚಿಕ್ಕಪ್ಪ, ತಂಗಿಗೆಲ್ಲಾದ್ರೂ ಸಂಬಂಧ ನೋಡ್ತಾ ಇದ್ದೀರಾ? ಸಂಬಂಧನ? ಹಾ, ನೋಡೋದೇನೋ ನೋಡ್ತಾನೆ ಇದೀವಿ, ಯಾವುದು ಕೂಡ್ ಬರ್ತಾ ಇಲ್ಲ ಅಷ್ಟೇ. ನೊಂದ್ಕೋಬೇಡಿ ಚಿಕ್ಕಪ್ಪ, ಶ್ಯಾಮಗೆ ಒಳ್ಳೆ ಸಂಬಂಧನ ನಾನ್ ನೋಡ್ತೀನಿ. ಶ್ಯಾಮ ನಾನು ಒಡ ಹುಟ್ಟಿ ತಂಗಿ ಅನ್ಕೊಂಡಿದ್ದೀನಿ. ಒಳ್ಳೆ ಸಂಬಂಧ ನೋಡಿ ಆದಷ್ಟು ಬೇಗ ಮದುವೆ ಮಾಡ್ತೀನಿ, ಸರಿನಾ? ಅಲ್ಲ, ನಿಮ್ಮ ಋಣ? ನಮ್ಮಲ್ಲೇ ಋಣ ಯಾಕೆ ಚಿಕ್ಕಪ್ಪ? ನಾನಿನ್ ಬರ್ತೀನಿ. ಒಳ್ಳೇದಪ್ಪ. ಬರ್ತೀನಿ ಚಿಕ್ಕಮ್ಮ. ಒಳ್ಳೇದಪ್ಪ. ಶ್ಯಾಮ, ಸಾರಿ ತಂಗಿ, ಬರ್ತೀನಮ್ಮ. ಬನ್ನಿ, ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಅವರು ಸಂಬಂಧ ಹುಡುಕೊಡ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ಮದ್ವೆಗ್ ರೆಡಿ ಆಗ್ಬಿಡ್ಬೇಡ. ನನ್ನ ಸಾಲ ತೀರೋವರೆಗೂ ಮದ್ವೆ ಆಗೋದಕ್ಕೆ ನಾನು ಬಿಡಲ್ಲ. ನನಗ್ ಗೊತ್ತಿಲ್ಲದೆ ಏನಾದ್ರೂ ನಡೆದ್ರೆ ನನ್ನಷ್ಟು ಕೆಟ್ಟವಳು ಯಾರು ಇರಲ್ಲ. ಹುಷಾರ್. ಮಮ್ಮಿ ಮಲಗಿದಾನ? ಅತ್ತೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಅಖಿಲ್ ಹತ್ರ ನಾನು ಇವರು ಇರ್ತೀವಿ. ಬೇಡಮ್ಮ, ಅವನ ಜೊತೆ ನಾನೇ ಇರ್ತೀನಿ. ಈಗ ಅವನಿಗೆ ನನ್ನ ಅಗತ್ಯ ತುಂಬಾ ಇದೆ. ಇದ್ದಕ್ಕಿದ್ದಾಗೆ ಕರೆಂಟ್ ಹೋಗಿ ಕತ್ಲಲ್ಲಿ ಒಪ್ಪನೆ ಸಿಕ್ಕಾಕೊಂಡು ಅವನು ಚಿಕ್ಕವನಿದ್ದಾಗ ಕಿಡ್ನಾಪ್ ಆಗಿದ್ ನೆನಪಾಗಿದೆ. ಅವತ್ತವನು ಕತ್ಲಲ್ಲಿ ಅಮ್ಮ ಅಮ್ಮ ಅಂತ ಕಿರಿಚ್ತಾ ಅನುಭವಿಸಿದ ನೋವು ನೆನಪಾಗಿದೆ. ಪ್ರತಿ ಸರಿ ಆ ನೋವು ನೆನಪಾದಾಗ ಅವನು ಚಿಕ್ಕ ಮಗು ಆಗೋಗ್ತಾನೆ. ಭಯ ಪಟ್ಟಿರೋ ಚಿಕ್ಕ ಮಗುಗೆ ಕೃಷ್ಣ,
ಕತ್ಲಿನ ಭಯ ಹೋಗೋ ದಾರಿನ ಬೇಗನೆ ತೋರ್ಸು ಕೃಷ್ಣ. ಹೇಗಿದೆ ಸ್ವೀಟು? ಚೆನ್ನಾಗಿದೆಯಕ್ಕ, ತುಂಬಾ ತುಂಬಾ ಚೆನ್ನಾಗಿದೆ. ಯಾಕೆ ಚೆನ್ನಾಗಿರಲ್ಲ? ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತಿನ್ನು. ನೀನ್ ಕೂಡ ತಿನ್ನಕ್ಕ. ನನಗ್ ಬೇಡ, ನೀನ್ ತಿನ್ನು. ಅವಳಲ್ಲಿ ಗಂಟು ಮಟ್ಟ ತಿಂದು ಬಂದಿರ್ತಾಳೆ, ನೀನ್ ತಿನ್ನು. ಏನೋ ಗೌರಮ್ನವ್ರ ಪುಣ್ಯದಿಂದ ಅಂಥ ಫಂಕ್ಷನಿಗೆ ಹೋಗ್ತಾ ಇರೋದು, ಇಂಥ ತಿಂಡಿನ ತಿಂತಾ ಇರೋದು. ಅದೃಷ್ಟ ಅಂದ್ರೆ ಇದೆ. ಅವಳೊಬ್ಳಿಗೆ ಅಲ್ಲ, ಆ ಅದೃಷ್ಟದಲ್ಲಿ ನಿನಗೂ ಪಾಲಿದೆ. ಹೌದೌದು, ಆ ಅದೃಷ್ಟದಲ್ಲಿ ನಿನಗೂ ಪಾಲಿದ್ಯಮ್ಮ. ಆ ಸ್ವೀಟ್ಸ್ನ ನೀನೂ ತಿಂತಾ ಇದೆಯಾ ಅಲ್ವಾ? ನಾನೇನು ತಿನ್ಬೇಕು ಅಂತ ತಿಂತಾ ಇಲ್ಲ. ಮತ್ ಯಾಕೆ ತಿಂತಾ ಇದೀಯಾ? ಇನ್ನೇನ್ ಮಾಡ್ಬೇಕು ಹೇಳಿ? ತಿಂದೆ ಹೋದ್ರೆ ಕೆಟ್ಟ ಹೋಗುತ್ತೆ ಅಂತ ತಿಂತಾ ಇದ್ದೀನಿ. ಕೆಟ್ಟು ಹೋದ್ರೆ ಎಸಿಬೋದಲ್ಲಮ್ಮ, ತಿನ್ನೋದು ಯಾಕೆ? ಸಾಕು, ಅಂದಿದ್ದು ತಿಂದಿದ್ದು ಸಾಕು. ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳೋಣ.